ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ 6, ಪಾಪಿಗಳ ಜನ್ಮಾರಂಭ ಹಾಗೂ ದುಃಖಗಳು. ಭಗವಂತನಾದ ಮಹಾವಿಷ್ಣು ಗರುಡನನ್ನು ಕುರಿತು ಕಥೆಯನ್ನು ಮುಂದುವರಿಸುತ್ತಾ, ಅಯ್ಯ ಗರುಡನೇ, ಇದುವರೆಗೂ ಪಾಪಿಗಳು ತಾವು ಮಾಡಿದ ಪಾಪಗಳ ಫಲವಾಗಿ ಎಂತೆಂತಹ ಜನ್ಮಗಳಲ್ಲಿ ಜನಿಸುತ್ತಾರೆ ಎಂಬುದನ್ನು ತಿಳಿದೆಯಲ್ಲವೇ? ಇನ್ನು ಮಾನವನು ಗರ್ಭಾವಸ್ಥೆಯಲ್ಲಿರುವಾಗ ಅನುಭವಿಸುವ ದುಃಖಗಳನ್ನು ಹೇಳುವೆನು ಕೇಳು. ಪ್ರತಿಯೊಬ್ಬ ಮಾನವನು ತನ್ನ ಪೂರ್ವಜನ್ಮದ ಕರ್ಮಗಳಿಗನುಗುಣವಾಗಿ ದೈವ ನಿಯಮಾಖದಂತೆ ಜನಿಸುತ್ತಾನೆ. ಜೀವವು ತಾನು ಭೂಮಿಯಲ್ಲಿ ಆವಿರ್ಭವಿಸಲು ಪುರುಷನ ವೀರ್ಯಾಣುವನ್ನು ಆಶ್ರಯಿಸಿ ಸ್ತ್ರೀಯೊಬ್ಬಳ ಗರ್ಭವನ್ನು ಪ್ರವೇಶಿಸುತ್ತದೆ. ಸ್ತ್ರೀಯ ಗರ್ಭದಲ್ಲಿ ಅದು 9 ತಿಂಗಳುಗಳ ಕಾಲ ಇರಬೇಕಾಗುತ್ತದೆ. ಅದು 1ನೆಯ ರಾತ್ರಿಯಲ್ಲಿ ಕಲಲ ಎಂಬ ಹೆಸರಿನಿಂದಲೂ, 5ನೆಯ ರಾತ್ರಿಯಲ್ಲಿ ಬುದ್ಬುದವೆಂದು, 10ನೆಯ ರಾತ್ರಿಯಲ್ಲಿ ಕರ್ಕಂಧುವೆಂದು, ಬಳಿಕ ಪಶ್ಯಂಡ ಎಂದು ತಿಳಿಯಲ್ಪಡುತ್ತದೆ. ಮೊದಲ ತಿಂಗಳಲ್ಲಿ ತಲೆಯು ಹುಟ್ಟಿ, 2ನೇ ತಿಂಗಳಲ್ಲಿ ಭುಜಗಳು ಮತ್ತಿತರ ಅಂಗಾಂಗಗಳು, 3ನೆಯ ತಿಂಗಳಲ್ಲಿ ಕೂದಲು, ಉಗುರು, ಚರ್ಮ, ಮೂಳೆ, ಲಿಂಗ ಹಾಗೂ 10 ದ್ವಾರ ಇವೆಲ್ಲ ಉಂಟಾಗುತ್ತದೆ. 4ನೆಯ ತಿಂಗಳುಗಳಾದಾಗ ಸಪ್ತಧಾತುಗಳು, 5ನೆಯ ತಿಂಗಳಾದಾಗ ಹಸಿವು, ಬಾಯಾರಿಕೆಗಳು ಉಂಟಾಗುತ್ತದೆ. 6ನೆಯ ತಿಂಗಳ ಸಮಯದಲ್ಲಿ ತಾಯಿಯ ಗರ್ಭಾಶಯದ ಒಳಗೆ ಬಲಭಾಗಕ್ಕೆ ಜೀವ ಚಲಿಸತೊಡಗುತ್ತದೆ. ಅದರ ಧಾತುಗಳು ಬೆಳೆಯಲು ತಾಯಿಯು ಸೇವಿಸುವ ಅನ್ನಾಹಾರ ಪಾನೀಯಗಳೇ ಆಧಾರವಾಗಿರುತ್ತದೆ. ಜೀವಿಯು ಮಲಮೂತ್ರಗಳಾಘರದಲ್ಲಿ ದೇಹ ಹೊತ್ತಿರಲಾರದೆ ಇರುತ್ತಾನೆ. ಅಲ್ಲಿರಬಹುದಾದ ಹಲವಾರು ಕ್ರಿಮಿಗಳು ಜೀವಿಯ ಮೃದು ಶರೀರವನ್ನು ಕಚ್ಚುವುದರ ಪರಿಣಾಮವಾಗಿ ಜೀವಿಯು ನೋವಿನಿಂದ ಮೇಲಿಂದ ಮೇಲೆ ಮೂರ್ಛೆ ಹೋಗುತ್ತಾನೆ. ಗರ್ಭಾಶಯವನ್ನು ಕರುಳುಗಳು ಸುತ್ತುವರಿದಿರುತ್ತವೆಯಾಗಿ ತಾಯಿ ಸೇವಿಸುವ ಪದಾರ್ಥಗಳ ಕಹಿ, ಖಾರ, ಹುಳಿ ಮೊದಲಾದ ರಸಗಳು ಶಿಶುವಿನ ಅಂಗಗಳಲ್ಲಿ ನೋವುಂಟು ಮಾಡಿ ಜೀವಿಯು ಅಪಾರ ನೋವನ್ನು ಅನುಭವಿಸುತ್ತಾನೆ. ಗರ್ಭಾಶಯದ ಒಳಗೆ ಅದು ಕೈಕಾಲುಗಳನ್ನು ಅಲುಗಾಡಿಸಲು ಅವಕಾಶವಿಲ್ಲದೆ ತನ್ನ ಅಂಗಾಂಗಗಳನ್ನೆಲ್ಲ ಒಟ್ಟಾಗಿಸಿಕೊಂಡಿರುತ್ತದೆ. ಒಂದು ರೀತಿಯ ಬಂಧನದಲ್ಲಿರುತ್ತದೆ. ಆಗ ದೈವ ಮಾಯೆಯೋ ಎಂಬಂತೆ ಜೀವಿಗೆ ತಾನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ನೆನಪು ಉಂಟಾಗಿ ಬಲು ದುಃಖವಾಗುತ್ತದೆ. ಆಗ ದೇವರನ್ನು ನೆನೆದು ಭಯಭಕ್ತಿ ವೈರಾಗ್ಯಗಳಿಂದ ಸ್ತುತಿಸುತ್ತಾನೆ. 7ನೆಯ ತಿಂಗಳ ಆರಂಭದಲ್ಲಿ ಜೀವಿಗೆ ಜ್ಞಾನ ಉಂಟಾಗುತ್ತದೆ. ಹೊಟ್ಟೆಯಲ್ಲೇ ಮಲಗಿರಬೇಕಾದ ಸ್ಥಿತಿ. ಸಣ್ಣ ಕ್ರಿಮಿಗಳು ಆಚೀಚೆ ಚಲಿಸುವಂತೆ ತಾನು ಚಲಿಸುತ್ತಾನೆ. ಪರಮಾತ್ಮನಾದ ಮಹಾವಿಷ್ಣುವನ್ನು ಕುರಿತು ಪ್ರಾರ್ಥನೆ ಮಾಡತೊಡಗುತ್ತಾನೆ. ತನ್ನ ಕರ್ಮಗಳನ್ನು ನೆನೆದು ದುಃಖಿಸುತ್ತಾನೆ. ಹೇ ಪರಮಾತ್ಮನೇ, ಜಗದೋದ್ಧಾರನೇ, ವಾಸುದೇವನೇ, ಮಹಾವಿಷ್ಣುವೇ, ಸಕಲ ಲೋಕಗಳಿಗೂ ಒಡೆಯನೇ, ಶರಣಾಗತ ವತ್ಸಲನೇ, ಭಕ್ತಜನಪ್ರಿಯನೇ, ಇದೆಂತಹ ಸ್ಥಿತಿ ನನ್ನದು. ಹೇ ವಿಶ್ವಕುಟುಂಬಿ, ಇದೋ ನಿನಗೆ ಶರಣಾಗಿದ್ದೇನೆ. ನನ್ನನ್ನು ಈ ಜನನ ಮರಣಗಳೆಂಬ ಚಕ್ರದಿಂದ ಮುಕ್ತನನ್ನಾಗಿಸು. ನಿನ್ನ ಮಾಯೆಯ ಪರಿಣಾಮವಾಗಿ ಪುನಃ ಪತ್ನಿ, ಸುತರು, ಬಂಧುಗಳೆಂಬ ಅಭಿಮಾನವಶನಾಗಿ ಸಂಸಾರವೆಂಬ ಬಂಧನದಲ್ಲಿ ಸಿಕ್ಕಿ ಬೀಳುತ್ತಿರುವೆ. ನಾನು ಯಾವ ಕರ್ಮಗಳನ್ನು ಮಾಡಿದೆನು ಅವನ್ನೆಲ್ಲ ನನ್ನವರಿಗಾಗಿ, ಹೆಂಡತಿ ಮಕ್ಕಳಿಗಾಗಿ ಮಾಡಿದೆನು. ಆದರೆ ಆ ಕರ್ಮಗಳ ಫಲವನ್ನು ಅವರಾರು
ಅನುಭವಿಸಲು ಭಾಗಿಯಾಗದೆ ನಾನೊಬ್ಬನೇ ಎಲ್ಲ ಫಲಗಳನ್ನು ಅನುಭವಿಸುತ್ತಿರುವೆನು. ಈಗ ನಾನು ಉಸಿರು ಹಿಡಿದು ಈ ಗರ್ಭದಲ್ಲಿರುವೆನು. ನಿನ್ನ ಕೃಪೆಯಿಂದ ಗರ್ಭದಿಂದೀಚೆಗೆ ಬಂದರೆ ನಾನು ಸದಾ ನಿನ್ನ ಧ್ಯಾನದಲ್ಲಿ ನಿರತನಾಗಿ ಜನನ ಮರಣದ ಚಕ್ರದಿಂದ ಪಾರಾಗುವೆನು. ಹೇ ಪ್ರಭೋ ದಯಾಮಯ, ನಾನಂತೂ ಈ ಗರ್ಭದ ಯಾತನೆಗಳನ್ನು ಅನುಭವಿಸಲಾರೆ. ಇಲ್ಲಿನ ಚಿತ್ರಹಿಂಸೆಯಿಂದ ಪಾರಾಗುವೆನೆಂದು ನನಗೆ ಸ್ಮೃತಿ ಕೊಟ್ಟು ಎಲ್ಲವನ್ನು ನೆನಪಿಗೆ ತಂದ ನೀನೇ ಈ ಸಂಸಾರ ಬಂಧನವನ್ನು ತಪ್ಪಿಸು. ನಾನು ಗರ್ಭಸ್ಥನಾಗಿದ್ದೇನೆ. ಗರ್ಭದಿಂದ ಹೊರಬಂದ ಬಳಿಕ ಮತ್ತೆ ಪಾಪಕೂಪದಲ್ಲಿ ಬಿದ್ದು ಹಲವು 10 ತಪ್ಪುಗಳನ್ನು ಪಾಪಗಳನ್ನು ಮಾಡಿ ದುರ್ಗತಿಗೀಡಾಗುತ್ತೇನೆ. ಆದುದರಿಂದ ಪರಮಾತ್ಮ, ನಾನು ಹೊರಗೆ ಬರಲಾರೆ. ಇದೋ ನಾನು ಹೊರಗೆ ಬಂದ ಬಳಿಕ ನಿನ್ನ ಮಾಯೆಯ ಪ್ರಭಾವದಿಂದ ನನ್ನ ಜ್ಞಾನವೆಲ್ಲ ಬರಿದಾಗುತ್ತದೆ. ಅಜ್ಞಾನ ಸುತ್ತಿಕೊಂಡು ಮತ್ತೆ ಮೋಹವಶನಾಗಿ ಪಾಪಕರ್ಮಗಳಲ್ಲಿ ತೊಡಗುತ್ತೇನೆ. ಶ್ರೀಹರಿಯೇ, ನಾನಿಲ್ಲಿಯೇ ಇದ್ದು ಬಿಡುತ್ತೇನೆ. ಎಷ್ಟೇ ಕಷ್ಟವಾದರೂ ಸರಿ, ಸಹಿಸುತ್ತೇನೆ. ನಿನ್ನಾಶ್ರಯದಲ್ಲಿ ಪರಮ ಸುಖಿಯಾಗಿರುತ್ತೇನೆ. ಜನನ ಮರಣಗಳ ಚಕ್ರದಿಂದ ಪಾರಾಗುತ್ತೇನೆ ಎಂದು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಜೀವ 9 ತಿಂಗಳು ಗರ್ಭದಲ್ಲಿ ಕಳೆದು 10ನೆಯ ತಿಂಗಳು ಪ್ರಾಪ್ತವಾಗಲು ತಲೆ ಕೆಳಗಾಗಿ ಭೂಲೋಕದಲ್ಲಿ ಜನ್ಮ ಉಂಟಾಗಲು ಗರ್ಭದಿಂದೀಚೆಗೆ ಬರುತ್ತದೆ. ಪ್ರಸೂತಿಯಾಗುವಾಗ ಜೀವ ಉಸಿರು ಕಟ್ಟಿ ಬಲು ಕಷ್ಟಪಡುತ್ತಾನೆ. ವಿಷ್ಣುವಿನ ಮಾಯಾ ಪ್ರಭಾವದಿಂದಾಗಿ ಮಣ್ಣಿನ ಮೇಲೆ ಬಿದ್ದೊಡನೆ ಅವನಲ್ಲಿ ಆವಿರ್ಭವಿಸಿದ್ದ ವಿಶೇಷ ಜ್ಞಾನವೆಲ್ಲ ನಾಶವಾಗಿ ಹೋಗುತ್ತದೆ. ಆ ಜ್ಞಾನವಿರುವುದೇ ಆದರೆ ಮಾನವನು ತಾನು ಪರಿಶುದ್ಧನಾಗಿರುತ್ತಿದ್ದ. ಯಮಲೋಕದ ವಾಸ ಇರುತ್ತಿರಲಿಲ್ಲ. ಆದರೀಗ ಶಿಶುವಾಗಿ ಹೊರಬಂದ ಮಾನವ ಶಕ್ತನಿರದೆ ಬಾಲ್ಯವನ್ನು ಕಳೆಯುತ್ತಾನೆ. ತಂದೆ ತಾಯಿಯರ ಆಶ್ರಯದಲ್ಲಿಯೇ ಇರಬೇಕಾಗುತ್ತದೆ. ಪರಮ ದುಃಖವಾಗುತ್ತದೆ. ಬೇಕಾಗದ್ದು ಸಿಗದೆ ಬೇಡವಾದದ್ದು ದೊರೆತು ದುಃಖ ತಾನಾಗಿ ಉಂಟಾಗುತ್ತದೆ. ಚಿಕ್ಕ ಮಗುವಾಗಿ ತೊಟ್ಟಿಲು ಇಲ್ಲವೇ ಹಾಸಿಗೆಯ ಮೇಲೆ ಮಲಗಿದಾಗ ಕ್ರಿಮಿಕೀಟಗಳು ಕಚ್ಚಲು ಹಿಂಸೆ ತಾಳಲಾರದವನಾಗಿ ಆ ಕ್ರಿಮಿಗಳನ್ನು ಓಡಿಸಲುವಾಗದೆ ಜ್ಞಾನ ಕಳೆದುಕೊಂಡು ರೋಧಿಸುತ್ತಾನೆ. ಬಾಲ್ಯವು ಕಳೆಯುತ್ತದೆ. ಬೆಳೆದು ಯುವಕನಾಗುತ್ತಾನೆ. ಅವನಲ್ಲಿರುವ ಕರ್ಮಗಳ ಫಲದಿಂದ ಹಾಗೂ ಸಂಪತ್ತನ್ನು ಭೋಗಿಸುವ ಚಾಪಲ್ಯದಿಂದ ದುಷ್ಟರ ಸಂಘ ಮಾಡುತ್ತಾನೆ. ಪುರಾಣ ಶಾಸ್ತ್ರಗಳನ್ನು ನಿಂದಿಸಿ ಅಪಚಾರ ಮಾಡುವನು. ಸಜ್ಜನರನ್ನು ದ್ವೇಷ ಮಾಡುತ್ತಾನೆ. ಯೌವನದ ಮದ ಅವನಲ್ಲಿ ತುಂಬಿಕೊಂಡು ಪಂಚೇಂದ್ರಿಯಗಳನ್ನು ತಣಿಸಲು ಯತ್ನಿಸುತ್ತಿರುತ್ತಾನೆ. ಕಾಮವಶನಾಗಿ ಕ್ರೋಧಗೊಳ್ಳುತ್ತಾನೆ. ಕೋಪಕ್ಕೆ ಅವನ ಅಜ್ಞಾನವೇ ಕಾರಣ. ಕೋಪದಿಂದ ದುಃಖವಾಗುತ್ತದೆ. ವಿಷಯೋಪಭೋಗಗಳು ಮಾನವನ ಅಮೂಲ್ಯ ವೇಳೆ, ಜೀವನ, ಹಣ ಎಲ್ಲವನ್ನು ವ್ಯರ್ಥಗೊಳಿಸುತ್ತದೆ. ಹೆಣ್ಣು, ಹೊನ್ನು, ಮಣ್ಣು ಇವುಗಳ ಮೋಹವಶನಾಗುವ ಮೂರ್ಖನಾಗಿ ಅತ್ಯಂತ ಪಾಪಿಯಾಗುತ್ತಾನೆ. ಇವನ್ನು ಗಳಿಸಲು ಅಮಾರ್ಗವನ್ನು ಹುಡುಕುತ್ತಾನೆ. ಭ್ರಷ್ಟಾಚಾರ, ವ್ಯಭಿಚಾರಗಳನ್ನು ಮಾಡುತ್ತಾನೆ. ಇಂದ್ರಿಯಗಳಿಗೆ ದಾಸನಾದ ಯಾವ ಮನುಷ್ಯ ತಾನೇ ಉದ್ಧಾರವಾಗುತ್ತಾನೆ. ಮಾನವ ಜನ್ಮವು ಹಲವು ಜನ್ಮಗಳ ಪುಣ್ಯ ವಿಶೇಷದಿಂದ ಲಭಿಸಿರುತ್ತದೆ. ಲೋಕದಲ್ಲಿ ಎಲ್ಲ ಜನ್ಮಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ದ್ವಿಜನಾಗಿ ಹುಟ್ಟಿದರೆ ಇನ್ನೂ ಶ್ರೇಷ್ಠವಾದುದು. ಆದರೆ ಮನುಷ್ಯ ಮಾನವತೆಯ ಹಿರಿಮೆ ಗರಿಮೆಗಳನ್ನು ಸಾಧಿಸಿಕೊಳ್ಳದೆ ವೃಥಾ ಹಾಳಾಗುತ್ತಾನೆ. ಮೂರ್ಖರಲ್ಲಿ ಮೂರ್ಖನಾಗುತ್ತಾನೆ. ಅವನ ಜೀವನ ಅಲ್ಪಕಾಲದ್ದಾಗಿರುತ್ತದೆ. ಯುವಕನಾದವನು ಮುದುಕನಾಗುತ್ತಾನೆ.
ವಯಸ್ಸಾದಂತೆ ಕೆಟ್ಟ ಕಾಯಿಲೆಗಳಿಗೆ ಬಲಿಯಾಗಿ ಸಾಯುವಾಗ ಅತ್ಯಂತ ದುಃಖ ಅನುಭವಿಸಿ ಸಾಯುತ್ತಾನೆ. ನಾನೀಗಾಗಲೇ ನಿನಗೆ ಹೇಳಿದಂತೆ ಸತ್ತ ಮೇಲೆ ಪಾಪಗಳಿಗನುಗುಣವಾದ ನರಕಗಳನ್ನು ಅನುಭವಿಸುತ್ತಾನೆ. ಕರ್ಮಗಳ ಬಂಧನದಲ್ಲಿರುವವರಿಗೆ ಮುಕ್ತಿ ದೊರಕದು, ಪಾಪಿಗಳಿಗೆಂದು ವೈರಾಗ್ಯ ತಾಳುವುದಿಲ್ಲ ಎಂದು ಮಹಾವಿಷ್ಣು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ 6ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.